ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಕತೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಏನು ಅನ್ನಿಸ್ತಿದೆ ನಿಮಗೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ. ಅಣ್ಣ ಎಷ್ಟಾಯ್ತು ದುಡ್ಡು? 2 kg ಎಲ್ಲ ಮಿಕ್ಸ್ ಹಣ್ಣಿಂದವ 600 ರೂಪಾಯಿ ಆಯಿತು ಅಮ್ಮ. ಏನು ಇಷ್ಟು ಹೇಳ್ತಿದ್ದೀರಾ? ಜಾಸ್ತಿ ಹೇಳ್ತಿದ್ದೀರಾ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾವು ಯಾವಾಗಲೂ ನಿಮ್ಮ ಹತ್ರನೇ ಬಂದು ತಗೊಳ್ಳೋದು ಹಣ್ಣುಗಳೆಲ್ಲಾನು. ಒಂದು 10 ರೂಪಾಯಿ ಕಮ್ಮಿ ಇಟ್ಕೊಂಡು ಕೊಡಿ, ಪರವಾಗಿಲ್ಲ. ಜಾಸ್ತಿ ಆಯಿತು ಅಣ್ಣ ಹಣ್ಣುಗಳ ರೇಟು. ಹಂಗೇನಿಲ್ಲ ಅಮ್ಮ, ನೀವು ಗೊತ್ತಿರೋರು ಅಂತ ಸ್ವಲ್ಪ ಕಮ್ಮಿನೇ ಹಾಕೊಟ್ಟಿದ್ದೀನಿ, ನೋಡ್ಕೊಡಿ. ಏನ್ರಿ ಇಷ್ಟೊಂದು ಹೇಳ್ತಾರೆ? ಆಯ್ತಾ ದುಡ್ಡು? ಸದ್ಯಕ್ಕೆ ಅದಕ್ಕಂತ ತಗೋ. ಸರಿ ಕೊಡ್ರಿ. ಎಷ್ಟು ಕೊಡ್ತಿದ್ದೀರಾ? ಲೆಕ್ಕ ಕೊಂಡಿದ್ದೀರಾ? ಹ್ಞೂ ಕಣೆ, ಲೆಕ್ಕ ಕೊಡ್ದಂತೆ ಕೊಡ್ತಾ ಇದ್ದೀನಾ. ಅವ್ರು 600 ರೂಪಾಯಿ ಹೇಳಿದ್ರಲ್ವಾ, ನಾನು 500 ರೂಪಾಯಿ ಕೊಟ್ಟಿದ್ದೀನಿ, ಕೊಡು. ಸರಿ ರೀ, ಆಯಿತು ಕೊಡಿ. ತಗೊಳ್ಳಿ ಅಣ್ಣ. ತಡೀರಿ, ಹಣ್ಣು ಹಾಕ್ಬಿಟ್ಟು ಬ್ಯಾಗ್ ಕೊಡ್ತೀನಿ. ತಗೊಳ್ಳಿ ಅಣ್ಣ, ದುಡ್ಡು ತಗೊಳ್ಳಿ. ಹಣ್ಣು ಕೊಡಿಯೋರಂತೆ. ಸರಿ ಆಯಿತು ಅಮ್ಮ, ಕೊಡಿ. ಏನಮ್ಮ 100 ರೂಪಾಯಿ ಇಟ್ಕೊಂಡು ಕಟ್ಟಿದ್ದೀರಾ? ಅಷ್ಟೊಂದೆಲ್ಲ ಇಟ್ಕೊಂಡ್ರೆ ನಮಗೆ ಲಾಸ್ ಆಗಿಬಿಡುತ್ತೆ. ನಾವು ಹಣ್ಣನ್ನ ಬೆಳೆಯೋದಲ್ಲ, ನಾವು ಕೊಂಡ್ಕೊಂಡು ಮಾರೋಂಥದ್ದು. ಇನ್ನು 50 ರೂಪಾಯಿನಾದರೂ ಸೇರಿಸ್ಕೊಡಿ ಅಮ್ಮ. ಅಷ್ಟೊಂದು ಇಟ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಮ್ಮ ನಮಗೂ. ಏನಿಲ್ಲ ಕಂತ, ತಗೊಳ್ಳಿ, ಕೊಡ್ಬೋದು ಕಂತೆ. ನಾವು ಯಾವಾಗೂ ನಿಮ್ಮ ಹತ್ರನೇ ಬರ್ತಾ ಇರ್ತೀವಿ ಕಂತೆ. ಕೊಡ್ಬೋದು. ನಾವು ಲೆಕ್ಕ ಹಾಕ್ಬಿಟ್ಟೆ ಕೊಟ್ಟಿರೋದು, ಅಷ್ಟೊಂದೇನು ಇಟ್ಕೊಂಡಿಲ್ಲ ಕಣಣ್ಣ, ಕೊಡಿ. ಆದ್ರೂ ಯಾವಾಗ ಬಂದಾಗಲೂ ಹಿಂಗೆ ಮಾಡ್ತೀರಪ್ಪ ನೀವು. ಇಷ್ಟೊಂದು ಇಟ್ಕೊಂಡ್ರೆ ಹೆಂಗೆ? ಉದುರ್ಣೆ ಬೋಣಿ ಬೇರೆ ನಿಮ್ಮದೆ. ಇನ್ನೊಂದ್ಸರಿ ಬಂದಾಗ ಸೇರಿಸ್ಕೊಡ್ತೀವಂತೆ, ತಗೊಳ್ಳಿ. ಇವಾಗ ಕೊಡಿ. ತಗೊಳ್ಳಿ, ಎಲ್ಲ ಹಣ್ಣು ಹಾಕಿದ್ದೀನಿ. ಬೇರೆ ಬೇರೆ ಕವರ್ಗೆ 1 kg ಹಾಕಕ್ಕೆ ಹೇಳಿದ್ದು, ಎಲ್ಲ ಒಟ್ಟಿಗೆ ಹಾಕ್ಬಿಟ್ರಾ ನೀವು? ಅಣ್ಣ, ಬೇರೆ ಬೇರೆ ಹಾಕಕ್ಕೆ ಹೇಳಿದ್ದು. ಇಲ್ಲ ಅಮ್ಮ, ಬೇರೆ ಬೇರೆನೇ ಹಾಕಿರೋದು. ಒಳಗಡೆ ಕವರ್ಗಳಲ್ಲಿ ಬೇರೆ ಬೇರೆ ಹಾಕಿದ್ದೀನಿ, ಹರಿದೋಗ್ಬಿಡುತ್ತೆ ಅಂತ ಬ್ಯಾಗ್ ಕೊಟ್ಟಿದ್ದೀನಿ ಅಷ್ಟೇ. ಹಾಗಿದ್ರೆ ಸರಿ ಅಣ್ಣ, ಆಯಿತು. ಹಣ್ಣು ದಾಳಿಂಬೆ ಹಣ್ಣು, ಸೇಬಿನ ಹಣ್ಣು, ಕಿತ್ಲೆ ಹಣ್ಣು, ಮೋಸಂಬೆ ಹಣ್ಣು 100 ರೂಪಾಯಿ kg, 100 ರೂಪಾಯಿ kg. ಮಾವಿನ ಹಣ್ಣು ತಗೊಳ್ಳಿ. ಏನ್ರಿ ಕಮ್ಮಿ ಆಯ್ತಿದೆ ಅಂದರೆ ಹಣ್ಣುಗಳಿಗೆ 600 ರೂಪಾಯಿ ಕೊಟ್ಟು ತಗೊಂಡ್ರಲ್ರಿ. ಇನ್ನು ಹೂಗಳಿಗೆ ಎಷ್ಟಾದೋದು, ತರಕಾರಿಗಳಿಗೆ ಎಷ್ಟಾದೋದು? ಇದ್ದೇನ್ರಿ ದುಡ್ಡು? ನೀನು ಯಾಕೆ ತಲೆ ಕೆಡ್ಸ್ಕತೀಯಮ್ಮಿ? ನನ್ನ ಹತ್ರ ಅದೇ ನಾನು ನೋಡ್ಕೋತೀನಂತೆ. ನಡಿ, ತರಕಾರಿ ಹಾಕಿಟ್ಟಿರ್ಬೇಕು, ತರಕಾರಿ ಇಸ್ಕೊಂಡು ಹಾಗೆ ಹೂನು ಇಸ್ಕೊಂಡು ಹೋಗೋಣ. ಹೂ ಕಣ್ರಿ, ಗೊತ್ತಾಗೋಯ್ತದೆ. ಆಮೇಲೆ ಪೂಜಾರಿ ಗೀಜಾರಿ ಬಂದುಬಿಟ್ಟಿರೋನು. ಆಮೇಲೆ ನಡೀರಿ ಹೋಗೋಣ, ಬೇರೆ ಇಸ್ಕೊಂಡು. ಅಣ್ಣ, ಹೂಗಳೆಲ್ಲ ಹಾಕಿಟ್ರಾ ನಾನು ಹೇಳಿದ್ದೆಲ್ಲಾನು? ಹ್ಞೂ ಅಮ್ಮ, ಹಾಕಿಟ್ಟಿದ್ದೀನಿ, ನೀವು ಹೇಳಿದ್ದೆಲ್ಲಾನು. ಸರಿ ಆಯಿತು ಅಣ್ಣ. ಎಷ್ಟಾಯಿತು ಹೇಳಿ? 1000 ರೂಪಾಯಿ ಆಯಿತು ಅಮ್ಮ. ಏನಣ್ಣ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ? ಜಾಸ್ತಿ ಆಯಿತು ಅಣ್ಣ. ಇಷ್ಟೊಂದು ಹೇಳಿದ್ರೆ ಬೇರೆ ಅಂಗಡಿ ಹೋಗ್ತೀವಿ ಬಿಡಿ, ನಾವು ಅಲ್ಲೇ ತಗೋತೀವಿ. ಏನಕ್ಕ ಹಿಂಗೆ ಹೇಳ್ತೀರಾ ನೀವು? ಎಲ್ಲಾನು ತೂಕ ಹಾಕ್ಬಿಟ್ಟು ಮಾರಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ನಾನು. ಇವಾಗ ಬೇರೆ ಅಂಗಡಿಗೆ ಹೋಗ್ತೀನಿ ಅಂತೀರಲ್ಲಕ್ಕ ನೀವು. ನೋಡ್ಬಿಟ್ಟು ಕಮ್ಮಿಯಾಗಿ ಹಾಕ್ಕೊಡ್ತೀನಿ, ತಗೊಳ್ಳಿ. ಅದಕ್ಕೇನು ಬೇರೆ ಅಂಗಡಿಗೆ ಹೋಗ್ತೀನಿ ಅಂತೀರಾ? ಒಂದು 50 ರೂಪಾಯಿ ಇಟ್ಕೊಂಡು ಕೊಡಿ ಅಕ್ಕ. ಸರಿ, ಹೂವಿನ ಬ್ಯಾಗ್ ಕೊಡಿ, ನೋಡ್ತೀನಿ ಎಲ್ಲಾನು ಕೊಟ್ಟಿದ್ದೀರಾ ಅಂತ. ಕೊಡ್ತೀನಂತೆ ದುಡ್ಡನ್ನ, ಎಲ್ಲೂ ಹೋಗಲ್ಲ. ಯಾಕಕ್ಕ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಸರಿ, ಕೊಡಿವ್ರಂತೆ, ತಗೊಳ್ಳಿ ದುಡ್ಡನ್ನ. ಕೊಡ್ತೀನಿ ತಡೀರಿ, ಬ್ಯಾಗ್ನ ತಗೊಳ್ಳಿ ಅಕ್ಕ. ನೋಡ್ಕೊಳ್ಳಿ, ಯಾವುದೂ ಕಮ್ಮಿ ಹಾಕಿಲ್ಲ, ಎಲ್ಲಾನು ನೀವು ಹೇಳಿದೆಲ್ಲಾನು ಕರೆಕ್ಟಾಗೇ ಹಾಕಿದ್ದೀನಿ. ನಿಮ್ಗೆ ಯಾಕೆ ಅನುಮಾನ? ನೋಡ್ಕೊಳ್ಳಿ ಒಂದ್ಸಲ ಎಲ್ಲ ಸರಿಯಾಗಿದೆಯಾ ಅಂತ. ಅನುಮಾನ ಅಂತ ಅಲ್ಲ ಅಣ್ಣ, ಕರೆಕ್ಟಾಗೈತೋ ಇಲ್ವೋ ಅಂತ ನೋಡ್ಕೊಳ್ಳೋಣ ಅಂತ ಅಷ್ಟೇ. ಅಕಸ್ಮಾತ್ ನೀವು ಗಡುಬಿಡಿಯಲ್ಲಿ ಜನಗಳು ಬರ್ತಾ ಇದ್ದಾರೆ, ಮರ್ತೋಗ್ಬಿಟ್ಟಿದ್ರೆ ಮತ್ತೆ ನಾವು ಮನೆಯಿಂದ ಬರೋಕ್ಕಾಗುತ್ತಾ? ಪೂಜೆ ಬೇರೆ ಇದೆ ನಮ್ಮ ಮನೆ ಇವತ್ತು, ಅದಕ್ಕೇನೆ ಮರ್ತೋದ್ರೆ ಆಮೇಲೆ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ನೀವು. ಹಂಗೇನಿಲ್ಲ ಅಕ್ಕ, ಎಂಥ ಬೇಜಾರು. ನೋಡ್ಕೊಳ್ಳಿ, ನೋಡ್ಕೊಂಡು ದುಡ್ಡು ಕೊಡಿ. ಸರಿ ಆಯಿತು ಅಣ್ಣ. ದುಡ್ಡು ಕೊಡದೆ ಎಲ್ಲಿ ಹೋಗ್ತೀವಿ? ನೋಡ್ಕೋತೀನಿ ತಡೀರಿ, ಕೊಡ್ತೀನಿ ದುಡ್ಡನ್ನ. ಎಲ್ಲ ಹೂ ಹಾಕಿದ್ದೀರಾ, ಎಲ್ಲ ಹೂ ಸರಿಯಾಗಿದೆ ಬಿಡಿ. ರೀ, ಇಷ್ಟೊಂದು ಹೇಳ್ತಾವ್ರಲ್ಲ, ಎಷ್ಟು ಕೊಡೋದು? ನೋಡ್ಕೊಡಿ ಅಂದವ್ರಲ್ಲವಾ, ಕೊಡ್ತೀನಿ ತಡಿ. ತಗೊಳ್ಳಿ ಅಣ್ಣ. ಸರಿ ಆಯಿತು ಅಮ್ಮ, ತುಂಬಾನೇ ಕಮ್ಮಿ ಕೊಟ್ಟಿದ್ದೀರಾ. ಆದರೂ ಮನೇಲಿ ಪೂಜೆ ಅಂತೀರಾ, ತಗೊಂಡು ಹೋಗಿ. ಅಣ್ಣ, ತರಕಾರಿ ಎಲ್ಲ ಹಾಕಿಟ್ಟಿದ್ದೀರಾ? ಕೊಡಿ. ಎಷ್ಟಾಯ್ತು ಹೇಳಿ? ಹ್ಞೂ ಅಕ್ಕ, ಎಲ್ಲ ಹಾಕಿಟ್ಟಿದ್ದೀನಿ, ಕೊಡ್ತೀನಿ ತಡೀರಿ. ತಗೊಳ್ಳಿ ಅಕ್ಕ, ಸರಿಯಾಗೈತಾ ನೋಡ್ಕೊಳ್ಳಿ. ಸರಿಯಾಗಿ ಹಾಕಿರ್ತೀರಾ, ತಗೊಳ್ಳಿ ಅಣ್ಣ. ಎಷ್ಟಾಯ್ತು ಅಂತ ಹೇಳಿ, ದುಡ್ಡನ್ನೇ ಹೇಳಲಿಲ್ಲ ಎಷ್ಟಾಯ್ತು ಅಂತ. 400 ರೂಪಾಯಿ ಆಯಿತು ಅಕ್ಕ. ಸರಿ ಆಯಿತು. ಏನೇ ಇವಾಗ ಏನತ್ರ ಚೌಕಾಸಿ ಮಾಡಲೇ ಇಲ್ಲ? ಹೂವಿನ ಹತ್ರ, ಹಣ್ಣವನ ಹತ್ರ, ಎಲ್ಲರ ಹತ್ರನೂ ಚೌಕಾಸಿ ಮಾಡಿದೆ. ಇವಾಗ 400 ರೂಪಾಯಿ ಅಂದ ತಕ್ಷಣನೇ ಸರಿ ಅಣ್ಣ ಅಂತ ಅಂದ್ಬಿಟ್ಟೆ. ಪಾಪ ರೀ, ರೈತರು, ಅವರು ಬೆಳೆದು ತಂದಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ? ಅವ್ರ ಜೊತೆ ನಾವು ಚೌಕಾಸಿ ಮಾಡಿದ್ರೆ ಹೆಂಗೆ ರೀ? ಅದಕ್ಕೇನೆ ಚೌಕಾಸಿ ಏನು ಮಾಡಲಿಲ್ಲ ನಾನು. ಸರಿ ಕಣವ, ಆಯಿತು. ರೈತರು ಕಷ್ಟ ರೈತರಿಗೆ ಅರ್ಥ ಆಗೋದು, ಅದು ನಿಜವೇ. ಹ್ಞೂ ಕಣ್ರಿ, ಈ ಮಧ್ಯದಲ್ಲಿ ದಲ್ಲಾಳಿಗಳು ಬಂದ್ಬಿಟ್ಟು ರೈತರ ಕಷ್ಟ ತಡ್ಕೊಳಕ್ಕೆ ಆಗೋದಿಲ್ಲ. ರೈತರು 3 ರೂಪಾಯಿಗೆ ತಗೊಂಡು ಹೋಗ್ತಾರೆ, ಅವರು 6 ರೂಪಾಯಿಗೆ ಮಾರ್ತಾರೆ, ಇನ್ನೂ 2 ರೂಪಾಯಿ ಲಾಭ ಮಾಡಿಕತ್ತಾರೆ ಅವರೇ. ಅದಕ್ಕೆ ನೋಡಿ, ಇವರು ದಲ್ಲಾಳಿಗಳ ಹತ್ರ ಕೊಡದಂತೆ ಇವರೇ ಸ್ವಂತವಾಗಿ ಮಾರ್ತಾವ್ರೆ. ಅದಕ್ಕೆ ಸುಮ್ಮನೆ ಯಾಕೆ ಅವರ ಕಷ್ಟ ಫಲಗಳನ್ನ ನಾವು ಚೌಕಾಸಿ ಮಾಡಿ ಇದು ಮಾಡೋದು? 1 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಕೊಟ್ಬಿಟ್ಟು ತಗೊಳ್ಳೋಣ ಅಂತ ಚೌಕಾಸಿ ಮಾಡೋಕೆ ಹೋಗ್ಲಿಲ್ಲ ಕಣ್ರಿ. ಸರಿ ಕಣವ, ಆಯಿತು. ಸರಿ, ಇಸ್ಕೊಂಡು ಬಾ, ಇವಾಗ ಟೈಮ್ ಆಯ್ತದೆ, ಹೊರಡೋಣ ಬೇಗ. ಹ್ಞೂ ರೀ, ಕಾಸು ಕೊಡಿ, ಕೊಡ್ತೀನಿ. ಇಸ್ಕೊಂಡಾಯ್ತಲ್ಲ. ನೋಡಲ್ಲಿ, ಕಾಸು ಕೊಡೋದನ್ನೇ ಮರ್ತ್ಕೊಂಡೆ ನಾನು. ತಗೊಳ್ಳಿ ಅಣ್ಣ, ಸರಿಯಾಗೈತಾ ನೋಡ್ಕೊಳ್ಳಿ. ಕೊಡಿಯೋವ್ರೆ, ಸರಿಯಾಗಿಲ್ದಂತೆ ಏನು? ಅದನ್ನ ನೋಡ್ಕೊಳಕ್ ಬೇರೆ ಹೋಗ್ಬೇಕಾ? ಸರಿ ಆಯಿತು ಅಣ್ಣ, ಬರ್ತೀವಿ. ಹ್ಞೂ ಅವರೇ, ಬರ್ತಾಯಿರಿ. ತರಕಾರಿ ಗಿರ್ಕಾರಿ ತಗೊಳಕ್ಕೆ ನಮ್ಮ ಹತ್ರನೇ ಕಮ್ಮಿಗೆ ಹಾಕೊಡ್ತೀನಿ ನೋಡಿ ನಾನು. ಸಂತೆಗೆ ಬಂದರೆ ನಿಮ್ಮ ಹತ್ರನೇ ತಾನೇ ಬರೋದು, ನಾನು ಇನ್ನೆಲ್ಲಿ ಹೋಗ್ತೀನಿ ಹೇಳಿ. ಸರಿ ಆಯಿತು. ಹ್ಞೂ ಅಕ್ಕ.
ಹೆಂಗೋ ಒಳ್ಳೇದಾಯ್ತು ಕಣ್ರಿ, ನಾವು ಬಂದ ತಕ್ಷಣನೇ ಬಸ್ ಸಿಕ್ಕಿದ್ಕೆ ಬೇಗ ಬಂದಾಯ್ತು ಮನೆಗೆ. ಸರಿ ಆಯಿತು ನಡೀರಿ, ಇಲ್ಲ ಇನ್ನಿಂದ ನಡ್ಕೊಂಡು ಹೋಗ್ಬೇಕು, ಬೇರೆ ಬೇಗ ನಡ್ಕೊಂಡು ಹೋಗೋಣ. ಹ್ಞೂ ಕಣೆ, ನಾವು ಬಂದ ತಕ್ಷಣ ಹೆಂಗೋ ಬಸ್ ಸಿಕ್ತು, ನಡಿ ಹೋಗೋಣ. ಸರಿ ಬಿರ್ಬಿರ್ನೆ ಅವ್ವ ನೀರು ಕಾಯಿಸಿರ್ತದೆ, ಹೋಗಿ ಇಬ್ಬರು ಫಸ್ಟು ಸ್ನಾನ ಮಾಡ್ಕೊಬಿಡೋಣ, ನೋಡೋಣ ಐನೂರು ಬಂದವ್ರೆ ಏನೋ ಅಂತ. ಹ್ಞೂ ರೀ ಸರಿ, ಬನ್ನಿ ಮಾತಾಡ್ತಾ ನಿಂತ್ಕೊಳ್ಳೋದು ಬೇಡ, ಹೊರಡೋಣ. ಸಾಕಾಯ್ತು ಕಣೆ ನಡ್ಕೊಬರೋ ಅಷ್ಟೊತ್ತಿಗೆ. ಹ್ಞೂ ಕಣ್ರಿ, ಹೊಟ್ಟೆಗೆ ಏನೂ ತಿಂದಿಲ್ಲ ಅಲ್ವಾ, ಒಂದು ಲೋಟ ಕಾಪಿನೂ ಕುಡಿಲಿಲ್ಲ ನಾವು, ಹಂಗೆ ಹೊಂಟೋದ್ವಲ್ವ ತಕ್ಷಣನೇ, ಅದಕ್ಕೆ ಸುಸ್ತಾಯ್ತಿರೋದು. ಬನ್ನಿ ನಡೀರಿ ಹೋಗೋಣ. ಅವ್ವ ಏನಾದ್ರು ಮಾಡಿರ್ತದೆ, ಒಂಚೂರು ತಿನ್ಕೊಳ್ಳಿ ನೀವು ಹೊಟ್ಟೆಗೆ. ಯಾಕೆ ನೀನು ತಿನ್ನಕ್ಕಲ್ವಾ? ಪೂಜೆ ಆಗೋಕ್ಕಿಂತ ಮುಂಚೆ ತಿನ್ನಕ್ಕಾಗದೆ ಅಂದರೆ ಬಿಡಿ, ನಾನು ತಿಂತೀನಿ ಪೂಜೆ ಆದಮೇಲೆ, ನೀವು ತಿನ್ನಿ ಸಾಕು. ಸರಿ ಆಯಿತು ಕಣವ, ಸರಿ ನಡಿ ಹೋಗೋಣ, ಬ್ಯಾಗ್ ಹಿಡ್ಕೊಳಕ್ಕಾಯ್ತಾ ಇಲ್ಲ. ಹ್ಞೂ ರೀ ಸರಿ ನಡ್ರಿ. ಅವೋ ಅವೋ ಕದ ತೆಗೀರಿ, ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದವ? ಈಗ ಏನು ಮಾಡೋಣವ, ಕೂತಿದ್ದೆ ಸುಮ್ಮನೆ. ನೀನೇ ಎಲ್ಲಾನು ಮಾಡ್ಬಿಟ್ಟು ಹೋಗಿದ್ದಲ್ಲ, ಇನ್ನು ನಾನು ಬಂದು ಏನು ಮಾಡಲಿ, ಕೂತಿದ್ದೆ ಸುಮ್ಮನೆ ಅಷ್ಟೇ. ಅವಯ್ಯ ಇನ್ನೂ ಬರ್ನೇ ಇಲ್ಲ, ಇನ್ನೂ ಒತ್ತಾಗಿಲ್ವಲ್ಲ, ಬರಬಾರ್ದು ಅವರು, ಟೈಮು ಮುಹೂರ್ತ ನೋಡ್ಕೊಂಡೆ ತಾನೆ ಅವ್ರು ಬರೋದು. ಬಂದು ರೆಡಿ ಮಾಡ್ಕೊತಾರೆ ತಗೊಳ್ಳಿ ಎಲ್ಲ. ಸಾಕಾಯ್ತಾ ದುಡ್ಡಿಲ್ಲ ಅಂತಂದರೆ ನಾಚಿಕೆ ಬೇಡ ಮಗ, ಕೇಳು. ಇಲ್ಲ ಕಣವ ಸಾಕಾಯ್ತು, ಹಣ್ಣು ತರಕಾರಿ ಹೂವು ಇಷ್ಟೇ ತಂದಿರೋದು, ಇನ್ನೇನು ತರಲಿಲ್ಲ. ಸಾಕು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ನಾವು ಏನೇ ತತ್ತೀನಿ ಅಂತಂದಿದೆ ಕತೆ. ಎಷ್ಟು ದುಡ್ಡು ಕೇಳ್ತಾರೆ ನೋಡಿ ಕೊಡೋಕ್ಕಾಯ್ತದಂತೆ. ಸುಮ್ಮನೆ ಅವೆಲ್ಲ ನಾವೆಲ್ಲ ಹುಡ್ಕೋಕ್ಕಾಗೋದು, ಪೂಜೆ ಸಾಮಾನುಗಳು ಏನು ಬೇಕು ಎಂತ ಬೇಕು ಅಂತವ. ಅದಕ್ಕೆ ಹೆಂಗೋ ಒಯ್ಯನೇ ವಹಿಸ್ಕೋತು, ಯಾರ ಮನೆ ಪೂಜೆಗೆ ಹೋದ್ರೂ ಒಯ್ಯ ಹಂಗೆ ಎಲ್ಲಾನು ವಹಿಸ್ಕೊಂಡು ಒಯ್ಯನೇ ಮಾಡ್ಕೊತದೆ ಕಂತವ. ಹ್ಞೂ ಕಣವ, ಅದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಸಾಮಾನು ಹುಡಿಕೊಂಡು ತಗೊಳ್ಳೋಷ್ಟೊತ್ತಿಗೆ ತುಂಬ ಇದಾಗ್ಬಿಡೋದು. ಸರಿ ಆಯಿತು, ಹಣ್ಣು ತರಕಾರಿ ಹೂಗಳೆಲ್ಲ ಕೊಡಿ, ಇಲ್ಲಿ ನಾನು ಎತ್ತಿಡ್ತೀನಿ. ಹೋಗವ ನೀನು ಹೋಗಿ ಒಂಚೂರು ಮೈ ತೊಳ್ಕೊ ಹೋಗ್ಬಿಡು, ಆಮೇಲೆ ಹೋಗಿ ಮಗ ತೊಳ್ಕೊತದೆ. ನೀನು ಮೈ ತೊಳ್ಕೊಬಿಟ್ರೆ ಅವಯ್ಯ ಬಂದ ತಕ್ಷಣನೇ ಏನಾರು ಕೇಳಿದ್ರೆ ಸಾಮಾನಿಗೆ ಮನೆ ಪಾತ್ರೆ ಗೀತ್ರೆಗಳನ್ನ ತಗೊಳಕ್ಕೆ ಸರಿ ಹೋಯ್ತದೆ. ಹ್ಞೂ ಕಣವ ಸರಿ ಆಯಿತು, ನಾನು ಹೋಗಿ ಮೈ ತೊಳ್ಕೊತೀನಿ. ಮರ್ತ್ಕೊಂಡೇ ಬಿಟ್ಟಿದ್ದೀನಲ್ವ, ಈಗ ನೆನಪಾಯ್ತು ನೋಡಿ. ಅಯ್ಯೋ ಸಾಮಾನೆಲ್ಲ ನೀಡೋಕ್ಕೆ ಜಾಗನೇ ಇಲ್ಲ ನಮ್ಮನೆ, ಇನ್ನು ದೇವ್ರ ಕೂರ್ಸೋಕೆ ಜಾಗ ಆಯ್ತದವ. ಮೊದಲೇ ಹೇಳ್ಬೇಕಲ್ವವ ಅದ, ಇವಾಗ ಹೇಳ್ತಿದ್ದೀಯಲ್ಲ ನೀನು. ಅಯ್ಯೋ ಇವಾಗ ನೆನಪಾಯ್ತು ಕಣವ. ದೇವ್ರ ಮನೆ ಐತಲ್ಲ, ದೇವ್ರ ಫೋಟೋಗಳನ್ನ ಇಟ್ಟಿದ್ಯಲ್ಲ, ಅಲ್ಲಿ ಕೂರ್ಸಕ್ಕಾಕಿಲ್ವೇ ದೇವ್ರಗಳನ್ನ? ಸ್ವಲ್ಪ ನೀರದು ಕಣವ ಜಾಗ ಅಲ್ಲಿ. ನೀನು ಮುತ್ತೈದೆಯವ್ರನ್ನ ಉಡಿ ದುಮ್ಸ ಕರಿಬೇಕು ಅಂದೆ, ಅವ್ರನ್ನೆಲ್ಲ ಎಲ್ಲಿ ಕೂರಿಸ್ಬಿಟ್ಟು ಉಡಿ ದುಮ್ಸನ ನಾನು ಪೂಜೆ ಮಾಡಕ್ಕೆ ಕೂರ್ಸ್ಕೊಳಕ್ಕೇನೆ ಕಷ್ಟ ಆಯ್ತದೆ, ಇನ್ನು ಉಡಿ ದುಮ್ಸಕ್ಕೆಲ್ಲ ಆಯ್ತದವ? ಇರೋದ್ರಲ್ಲೇ ಮಾಡ್ಕೋಬೇಕು ಕಣವ, ಹಾಸಿಗೆ ಇದ್ದಷ್ಟೇ ಅಲ್ವಾ ಕಾಲು ಚೇಚಕ್ಕಾಗೋದು. ಮನೆ ಚಿಕ್ಕದು ಅಂತ ಪೂಜೆ ಮಾಡಿಸ್ತಂತ ಇರೋಕ್ಕಾಗದ? ತಗೋ, ಪೂಜೆಯ ಆದಮೇಲೆ ಉಡಿ ದುಂಬಕ್ಕೆ ಮುತ್ತೈದರನ್ನ ಕರೆದ್ರಾಯ್ತು, ತಗೋ. ಹಂಗೆ ಮಾಡಿದ್ರೆ ಆಯ್ತದವ? ಆಗದಂತೆ ಏನು, ಕೇಳ್ತೀನಿ ಬಿಡು ನಾನು ಐನೂರನ್ನ. ಯಾಕೆ ತಲೆ ಕೆಡ್ಸೋದ್ ಕತೆ ಅಷ್ಟೊಂದ ನೀನು? ಅಲ್ಲೇಯ ದೇವ್ರ ಫೋಟೋಗಳಲ್ಲಿ ಇಟ್ಟಿದೆಯಲ್ಲ, ಅಲ್ಲೇ ಕೂರ್ಸಿದ್ರೆ ಆಯಿತು, ತಗೋ. ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗಿ ಕರೆದುಬಿಡ್ಬತ್ತೀನಂತೆ ನಾನೇ ಮುತ್ತೈದೆಯರನ್ನ. ಸರಿ ಕಣವ ಆಯಿತು, ನೀವು ಹೇಳಿದ್ರಿ ಅಂದಮೇಲೆ ಒಂಚೂರು ಧೈರ್ಯ ಬಂತು ನನಗೀಗ. ಸರಿ ಆಯಿತು, ಇನ್ನು ಪೂಜಾರಿ ಅವಯ್ಯ ಬಂದಿಂದನೂ ಹೋಗು ಬಿರ್ನೆ, ನೀನು ಹೋಗಿ ಮೈ ತೊಳ್ಕೊಬರೋಗವ. ನೆಕ್ಸ್ಟು ಮಗನೂ ಹೋಗಿ ತೊಳ್ಕೊ ಬರಲಿ ಬಿರ್ನೆ. ಅವ ಏನಾರು ಒಂಚೂರು ಅಡುಗೆ ಮಾಡಬೇಕಿತ್ತು, ನಾನು ಆ ಥರಲ್ಲೇ ಎದ್ದು ಹೊಂಟೋಗ್ಬಿಟ್ಟೆ ಕಣವ. ಇವರು ಒಟ್ಟಸಿ ಅಂತಿದ್ರು ಆಗಲೇ. ನಂಗೆ ಹೇಳ್ಬೇಕಾ ನೀನು ಅದನ್ನ? ನಾನು ಆಗಲೇ ಮಾಡಿಟ್ಟಿದ್ದೀನಿ ಕತೆ, ಇಲ್ಲಿಡೋದು ಬೇಡ ಅಂದ್ಬಿಟ್ಟು ಅಲ್ಲಿಟ್ಟಿದ್ದೀನಿ ಕತೆ. ನಡಿ ಮಗ, ನಾನು ಊಟ ಹಾಕ್ಕೊಡ್ತೀನಿ, ಊಟ ಮಾಡಿಬಿಟ್ಟು ಸ್ನಾನ ಮಾಡುವಂತೆ ನೀನು. ಬೇಡ ಕಣವ ಬಿಡು, ಅವಳು ಹಸ್ಕೊಂಡಿರ್ತಾಳೆ ಅಂದಮೇಲೆ ನಾನು ಹೆಂಗೆ ಊಟ ಮಾಡಾನಿ? ಇಬ್ಬರದು ಪೂಜೆ ಅಲ್ವಾ ಇದು, ನಮ್ಮಿಬ್ಬರೂ ಹಸ್ಕೊಂಡಿದ್ರೇನೆ ಅಲ್ವಾ ಫಲ ಸಿಗೋಕ್ಕಾಗೋದು. ಆ ಮಗ ಅವಳನ್ನ ಹೂವು ಅಂದಮೇಲೆ ನನ್ನ ಅಪ್ಪ ಅಂದೆ ಅಂತಿದೆ ತಾನೇ, ನಮ್ಮಿಬ್ಬರು ರಕ್ತಾನೆ ತಾನೇ ಹಂಚ್ಕೊಂಡು ಊಟದು. ನಮ್ಮ ಮಗಿಂಗೋಸ್ಕರ ಅಂತ ಪೂಜೆ ಮಾಡಿಸ್ತಿರೋದು. ಒಬ್ರಿಗೊಂಥರ ಹೆಂಗವ, ಇಬ್ಬರು ಹಸ್ಕೊಂಡಿರ್ತೀವಿ ಬಿಡು. ಏನಿಲ್ಲ ಮಗ ಹಿಂಗೆ ಹೇಳ್ತಾ ಇದ್ದಿ? ಇವತ್ತೊಂದಿನ ಅಲ್ಲ 9 ದಿನವೂ ಒಂದೊತ್ತು ಮಾತ್ರ ಊಟ ಮಾಡಬೇಕಾಗಿರೋದು, ಇನ್ನೆರಡು ಹೊತ್ತುವೆ ಹಣ್ಣು ಹಂಪ್ಲನ್ನೇ ತಗೋಬೇಕಾಗಿರೋದು. ಹಾಲನ್ನು ಕುಡಿಬೋದು. ಹೌದಾ? ಹಂಗ ಸರಿ ಆಯಿತು ಬಿಡವ, ಇರ್ತೀನಿ, ಅದರಲ್ಲೇನು. ಸುಮಾರತದ ನಂಗೆ ಆಡ್ಬೇಡ ನೀನು. ಇವತ್ತೊಂದಿನ ಪೂಜೆ ಕೂತ್ಕೋತೀನಿ ನೀನು, ಅದಕ್ಕೆ ಇವತ್ತೊಂದಿನ ಹಸ್ಕೊಂಡಿರು. ಏನಾಗಕ್ಕಲ್ಲ ಒಂದಿನ ಹಸ್ಕೊಂಡಿದ್ರೆ. ಆದರೆ ನಾಳೆಯಿಂದ ಏನು ಬೇಡ, ನಾಳೆಯಿಂದ ಅವಳು ಮಾಡ್ಕೊಂಡು ಹೋಯ್ತಾಳೆ ವ್ರತನ ಪೂಜೆನ. ಅಡುಗೆಯ ನಾನೇ ಮಾಡ್ಕೊಬಂದು ಕೊಡ್ತೀನಿ ಬಿಡು, ತಲೆ ಕೆಡ್ಸ್ಕೊಬೇಡ. ನಿನಗೆ ಮಧ್ಯಾಹ್ನ ಹೊತ್ತಿಗೆ ಆಗಂಗೆ ಅವಳಿಗೆ ಏನಾರು ಮಾಡ್ಕೊಬಂದು ಕೊಡ್ತೀನಿ. ಹಣ್ಣು ಹಂಪ್ಲ ತಂದಿದ್ದೀರಲ್ವಾ, ಅದರಲ್ಲೇ ಒಂದು ಸ್ವಲ್ಪ ಅವಳಿಗೆ ಅಂತ ಎತ್ತಿಟ್ರೆ ಆಯಿತು. ನಾಳೆಗೆ ತಂದು ಕೊಡುವಂತೆ ಇನ್ನೊಂದು ಸ್ವಲ್ಪ ಬೇಕಾದರೆ. ಸರಿ ಕಣವ ಆಯಿತು. ಇನ್ನು ಹಿಂಗೆ ಎಲ್ಲೇ ನೋಡ್ದೆ ನಿಂತಿದೆಯಲ್ಲವ, ಹೋಗು ಬಿರ್ನೆ, ಹೋಗಿ ಮೈ ತೊಳ್ಕೊಬರೋಗು. ಪರವಾಗಿಲ್ಲ ಕಲ್ಲ ಮಗ, ಹೆಂಡತಿ ಮೇಲೆ ಪ್ರೀತಿ ಇಟ್ಕೊಂಡಿದ್ದಿ, ನಾನು ಏನೋ ಅನ್ಕೊಬಿಟ್ಟಿದ್ದೆ. ನಾಯಿಗಳ ಥರ ಕಿತ್ತಾಡ್ತಿದ್ದಕ್ಕೆ ಇಬ್ಬರು ಅಳುವೆ. ಹಂಗೇನಿಲ್ಲ ಕಂತಕವ, ಪೂಜೆ ಅಂದಮೇಲೆ ಇಬ್ಬರಳ್ದು ಒಂದೇ ಸಮವಾಗಿರ್ಬೇಕಲ್ವಾ. ಇನ್ನು ಅವಳು ಹಸ್ಕೊಂಡಿದ್ರೆ ನಾನು ಹೆಂಗೆ ಊಟ ಮಾಡೋಣ ಅಂತಂದೆ ಅಷ್ಟೇ. ಅದಕ್ಕೆ ನೀನು ಏನೇನೋ ಅನ್ಕೋಬೇಡ. ಅದನ್ನೇ ಕಲ್ಲ ಮಗ ಹೇಳೋದು, ಪ್ರೀತಿ ಕಾಳಜಿ ಅಂತ. ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಕಾಳಜಿ ಇದ್ದೇ ಇರ್ತದೆ ಅಂತ ಅರ್ಥ ಮಾಡ್ಕೊ. ಸರಿ ಕಣವ ಆಯಿತು. ಅವಳು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ದೇವ್ರಿಗೆ ದೀಪ ಕಚ್ಚಗೇಳು, ಮರ್ತ್ಕೊಂಡೇ ಬಿಡ್ತಾಳೆ ಅವಳು. ಅದು ಇದು ಮಾಡ್ಕೊಂಡು ಅದೆಲ್ಲ ಹೇಳ್ಕೊಡ್ಬೇಕಾ? ಮಾಡ್ತಾಳೆ ಕಂತಕೋ. ಸರಿ ಇವಯ್ಯ ಏನಿಲ್ಲ, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಒಂದು ಫೋನಾರು ಮಾಡಬೇಕಿತ್ತು. ಇನ್ನೆಷ್ಟೊತ್ತು ಬಂದವರು ಇವರು? ಬರೋದು ಯಾವಾಗ ಇವರು? ರೆಡಿ ಮಾಡ್ಕೊಳ್ಳೋದು ಯಾವಾಗ? ಪೂಜೆ ಶುರು ಮಾಡೋದು ಯಾವಾಗ? ಬರ್ತರ್ತಕವ, ಬರಬಾರ್ದಾ? ಎಲ್ಲ ಸಾಮಾನು ಜೋಡಿಸ್ಕೊಂಡು ಬರಬೇಕಲ್ವಾ? ಮನೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ವಲ್ಲವಾ? ಫೋನ್ ನಂಬರ್ ಇದ್ರೆ ಫೋನ್ ಮಾಡಿಕೊಡು, ಮಾತಾಡೋಕ್ಕಾಯ್ತದಂತೆ. ಹೋಗಿ ಕರ್ಕೊಬತ್ತೀನಂತೆ ನಾನೇ ಹೋಗಿ. ಹ್ಞೂ ಕಣ್ಮಗ, ಅವ ಹಿಂಗೆ ನಮ್ಮ ಮಟ್ಟಿ ಬುಟ್ಟಿ ಇನ್ಯಾರ ರಟ್ಟಿನೂ ಸರಿಯಾಗಿಲ್ಲಿ ಗೊತ್ತಿಲ್ಲ. ಈ ಊರಿಗೆ ಜಾಸ್ತಿ ಬರೋಕಲ್ಲ ಅವಯ್ಯ. ನಮ್ಮ ಮಟ್ಟಿ ತಗ ಬರ್ತೀನಿ ಅಂತ ಅಂದಿದ್ದ, ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಗಂಗವ್ವ ಹೇಳಿದ್ಲು ಅಂತ ಏನು ಮಾಡೋದು? ಅದಕ್ಕೆ ಅಲ್ವವ ಹೇಳ್ತಾರದು, ಫೋನ್ ಮಾಡವ ಒಂದ. ಹ್ಞೂ ಕಣ್ಮಗ, ತಾಡಿ ಫೋನ್ ಮಾಡ್ತೀನಿ. ನೀನೇ ಹೋಗಿ ಒಂಚೂರ ಕರ್ಕೊಬಂದ್ಬಿಡು ನಮ್ಮ ಮಟ್ಟಿ ತಕ್ಕೆ. ಅಯ್ಯೋ ಮಗ, ಫೋನ್ನ ಮನೇಲೆ ಮರ್ತ್ಕೊಬಂದ್ಬಿಟ್ಟಿದ್ದೀನಲ್ಲ ಮಗ ನಾನು.
ನಂಬರ್ ಯಾರು ಗೊತ್ತವ ನಿನಗೆ? ನಂಬರ್ ಗೊತ್ತಿದ್ರೆ ಹೇಳು, ನಂತವೇ ಫೋನ್ ಅದೆಲ್ಲ ಮಾಡ್ಕೊಡ್ತೀನಿ ಅದರಲ್ಲೆಯ. ನೀನು ಒಳ್ಳೆ ಚಂದಾಗಿ ಹೇಳ್ದೆ ಕಣ್ಲ ಮಗ. ಅವ ಇನ್ನು ನಂಬರ್ ಹೇಳಷ್ಟು ಓದಿದಿನ ನಾನು. ನಂಬರ್ ಗಿಂಬರ್ ಎಲ್ಲ ಗೊತ್ತಾದವ ನನಗೆ. ಪಕ್ಕದ ಮನೆ ಹೆಣ್ಣು ನೋಡ್ಬಿಟ್ಟು ಮಾಡ್ಕೊಡೋದು, ನಾನು ಹೆಸ್ರು ಹೇಳುವೆ ಅಷ್ಟೇ. ಹೌದಾ, ಮನೆ ತಕ್ಕ ಹೋಗಿ ಬುಡಿ ನೋಡ್ತೀನಿ, ಮತ್ತೆ ನಾನೇ ಫೋನ್ ಎತ್ಕೊಂಡು ಮಾಡ್ತೀನಂತೆ. ಅವ ಇನ್ನೇನು ಹೆಸ್ರು ಹೇಳಿ?